ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜಮ್ಮ ಕಿಚನ್ಸ್. ಇವತ್ತಿನ ವಿಶೇಷ ಏನೆಂದರೆ ಮನೆಯಲ್ಲಿನೇ ಹೋಟೆಲ್ ಸ್ಟೈಲೇ ಆಗಿ ಪಲಾವ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಕ್ಯಾರೆಟ್ ಹಚ್ಕೊಂಡಿದ್ದೀನಿ, ಒಂದು 10 ಬೀನ್ಸ್ ಹಚ್ಕೊಂಡಿದ್ದೀನಿ, ಅರ್ಧ ಉಪ್ಪು ಕಾಯಿ ತುರ್ಕೊಂಡಿದ್ದೀನಿ, 3 ಟೊಮೆಟೊ ಹಚ್ಕೊಂಡಿದ್ದೀನಿ, 3 ಈರುಳ್ಳಿ ಹಚ್ಕೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲಿನೇ ಜಜ್ಜಿ ತಯಾರು ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಬರುತ್ತೆ. ಮತ್ತು ನೈಟೇ ನಾನು ಒಂದು 3 ಸ್ಪೂನು ಇವು ಬಟಾಣಿ ಕಡಲೆಕಾಳು ನೆನಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬರೀ ಬಟಾಣಿನೇ ನೆನಿಟ್ಕೊಳ್ರಿ. ಅರ್ಧ kg ಮೊಸರು ಹಾಕಿ ತಗೊಂಡಿದ್ದೀನಿ ನಾನು. ಮಸಾಲ ಐಟಮ್ಗಳು: ಲವಂಗ ಒಂದು 5 ತಗೊಂಡಿದ್ದೀನಿ, 2 ಚಕ್ಕೆ ತಗೊಂಡಿದ್ದೀನಿ, 3 ಏಲಕ್ಕಿ ತಗೊಂಡಿದ್ದೀನಿ, ಚಕ್ರ ಮೊಗ್ಗು ಒಂದು 2 ತಗೊಂಡಿದ್ದೀನಿ. ಅಂದರೆ ಅದು ಪುಡಿಯಾಗಿದೆ ನನ್ನಲ್ಲಿ, ನೀವು ದುಂಡಿಗಿರೋದೇ ತಗೊಳ್ರಿ. ಮತ್ತು ಸ್ವಲ್ಪ ಸೋಂಪು ಕಾಳು ತಗೊಂಡಿದ್ದೀನಿ, 3 ಪಲಾವ್ ಎಲೆ ತಗೊಂಡಿದ್ದೀನಿ, ಸ್ಪೂನು ತುಪ್ಪ, ಒಂದು 4 ಸ್ಪೂನು ಎಣ್ಣೆ. ಬನ್ನಿ ಈಗ ಮಸಾಲೆ ರುಬ್ಕೊಳ್ಳೋದ್ರಿಂದ ಅಡುಗೆ ಸ್ಟಾರ್ಟ್ ಮಾಡೋಣ. ಒಂದು ಟೊಮಟ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ ಇಷ್ಟನ್ನು ಮಿಕ್ಸಿ ಒಳಗೆ ರುಬ್ಕೊಳ್ರಿ. ರುಬ್ಬಿರುವ ಮಸಾಲೆಗೆ ಪುದೀನ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ನುಣ್ಣಗೆ ಒಡಿಸ್ಕೊಳ್ರಿ. ಬನ್ನಿ ಈಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಬಿಸಿ ಮಾಡ್ಕೊಂಡು ಪಾತ್ರೆ ಬಿಸಿಯಾಗಿದೆ. ತುಪ್ಪ ಹಾಕೋಣ ಫಸ್ಟು, ಮತ್ತು 4 ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ. ಎಣ್ಣೆ ತುಪ್ಪ 2 ಬಿಸಿ ಆದ ಮೇಲೆ ಒಂದು 5-6 ಎಸಳು ಪುದೀನ ಫಸ್ಟ್ ಹಾಕ್ರಿ. ಪುದೀನ ಹಾಕಿದ ನಂತರ ಪಲಾವ್ ಎಲೆ ಹಾಕಿ, ಸೋಂಪು ಕಾಳು ಹಾಕಿ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಚಕ್ರ ಮೊಗ್ಗು ಇಷ್ಟನ್ನು ಹಾಕಿರಿ. ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ರಿ. ಈರುಳ್ಳಿನ ಚೆನ್ನಾಗೆ ಈ ಥರ ಫ್ರೈ ಮಾಡ್ಕೊಳ್ರಿ. ನಂತರ ಬಟಾಣಿ ಆ್ಯಡ್ ಮಾಡ್ಕೊಳ್ರಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿನೇ ಇವು ಈ ಥರ ಬೇಯಿಸ್ಕೊಳ್ರಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ರಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈ ಥರ ಚೆನ್ನಾಗಿ ಅದು ಫ್ಲೇವರ್ ಬರೋವರೆಗೂ ಬೇಯಿಸ್ಕೊಳ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ. ನಂತರ ಟೊಮಟೊ ಹಾಕ್ಕೊಳ್ರಿ. ಟೊಮಟೊನ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ಕ್ಯಾರೆಟು ಬೀನ್ಸ್ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ರಿ. ಎಣ್ಣೆಯಲ್ಲೇ ಬೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಕ್ಯಾರೆಟು ಬೀನ್ಸು ಬೆಂದಿದೆ. ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಮಸಾಲೆ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ, ಈಗ ಮಸಾಲೆ ಬೆಂದಿದೆ. ನಾನು 1 ಬಟ್ಲ ಅಕ್ಕಿ ತಗೊಂಡಿದ್ದೆ, ಅದೇ ರೀತಿ 1 ಬಟ್ಲ ಅಕ್ಕಿಗೆ 2 ಬಟ್ಲ ನೀರು ಹಾಕ್ಕೊಳ್ರಿ. ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇದನ್ನು ಮಳ್ಳಲು ಬಿಡ್ರಿ. ಮಸಾಲೆ ಕುದೀತಾ ಇದೆ, ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ರಿ. ಅಕ್ಕಿ ಹಾಕಿದ ನಂತರ ತಳ ಹಿಡಿದ ಹಾಗೆ ಆಗಾಗ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ. ಸ್ಪೂನ್ ಗರಂ ಮಸಾಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಗರಂ ಮಸಾಲ ಹಾಕಿದ ನಂತರ ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ರಿ. ಪಲಾವು ಆಗಾಗ ಮಿಕ್ಸ್ ಮಾಡ್ಕೊತ ಇರ್ರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಪಾತ್ರೆಯಲ್ಲಿ ಮಾಡ್ತಾ ಇದ್ದೀವಲ್ಲ ಅದಕ್ಕೆ. ನೋಡಿ, ಪಲಾವ್ ರೆಡಿಯಾಗಿದೆ. ಫ್ಲೇವರ್ ಬರ್ತಾ ಇದೆ. ಮೊಸರು ಜೊತೆ ತಿಂದರೆ ಭಾಳ ಟೇಸ್ಟ್ ಆಗಿರುತ್ತೆ. ನೋಡಿ, ರುಚಿಯಾದ ಪಲಾವ್ ರೆಡಿಯಾಗಿದೆ. ಬರ್ರಿ ಸರ್ವ್ ಮಾಡ್ಕೊಳ್ಳೋಣ. ಹೋಟೆಲ್ ಶೈಲಿ ಪಲಾವು ರೆಡಿಯಾಗಿದೆ. ಇದನ್ನು ಮೊಸರು ಬಜ್ಜಿ ಜೊತೆ ತಿಂದರೆ ಭಾಳ ಟೇಸ್ಟಾಗಿ ಇರುತ್ತದೆ.
ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗುವ ನಿಮ್ಮ ರಾಜಮ್ಮ ಕಿಚನ್ಸ್.